ಹಾಯ್ ಮಕ್ಕಳೇ, ಹಾಯ್ ಸರ್. ಇವತ್ತು ಈ ಪ್ರಯೋಗದಲ್ಲಿ ಈ ಸರಳ ರೇಖೆ ವಕ್ರರೇಖೆ ಬಗ್ಗೆ ತಿಳ್ಕೊಳ್ಳೋಣ. ಇದೇನಿದು? ಸರಳ ರೇಖೆ. ಸರಳ ರೇಖೆ ಅಂದರೆ ಸ್ಟ್ರೈಟ್ ಲೈನ್, ಒಂದು ರಾಡ್ ಅಲ್ವಾ, ಸ್ಟ್ರೈಟ್ ಆಗಿದೆ. ಹಾಂ, ಇದೇನಿದು? ವಕ್ರರೇಖೆ. ವಕ್ರರೇಖೆ, ಕರ್ವ್ಡ್ ಆಗಿದೆ ಅಲ್ವಾ, ಕರ್ವ್ಡ್ ಲೈನ್ ಅಥವಾ ವಕ್ರರೇಖೆ. ಈ ಸರಳ ರೇಖೆ ವಕ್ರರೇಖೆ ಒಳಗಡೆ ಹೋಗುತ್ತಮ್ಮ? ಹೋಗಲ್ಲ ಸರ್. ಹೋಗಲ್ವಾ? ನೋಡಿ ಇವಾಗ ಹೋಗ್ತಾ ಇದೆ ಅಲ್ವಾ? ಯಾಕದು ಅಂತ ಯೋಚನೆ ಮಾಡೋಣ. ಇವಾಗ ಏನಂದರೆ, ಒಂದು ಸರಳ ರೇಖೆ ಈ ಒಂದು ಅಕ್ಷದಲ್ಲಿ ಇದ್ಬಿಟ್ಟು ಅಕ್ಷದ ಸುತ್ತ ಅದು ತಿರುಗಿದಾಗ ಅದು ಒಂದು ಕರ್ವ್ನ ಫಾರ್ಮ್ ಮಾಡುತ್ತೆ, ಒಂದು ವಕ್ರರೇಖೆಯನ್ನು ಫಾರ್ಮ್ ಮಾಡುತ್ತೆ. ಆ ಚಿತ್ರದಲ್ಲಿ ನೋಡಿ, ಇಲ್ಲಿ 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 ಕಾಣುತ್ತೆ. ಈ ಚಿತ್ರದಲ್ಲಿ ಒಂದು ಬಾಸ್ಕೆಟ್ ಥರ ಕಾಣುತ್ತಲ್ಲ, ಒಂದು ಆ ಥರ ಇರುತ್ತೆ. ಅದನ್ನ ಹೈಪರ್ಬೋಲಾಯ್ಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಹೈಪರ್ಬೋಲಾಯ್ಡ್. ಹೈಪರ್ಬೋಲಾಯ್ಡ್ ಹೈಪರ್ಬೋಲಾಯ್ಡ್ ಅನ್ನೋದು ಒಂದು ಸಾಲಿಡ್, ಅದು ಫಾರ್ಮ್ ಆಗುತ್ತೆ. ಈಗ ತಿರುಗುತ್ತಾ ಇದ್ರೆ ನೋಡಿ, ಅದು ಫಾರ್ಮ್ ಆಗುತ್ತೆ. ಹೈಪರ್ಬೋಲಾಯ್ಡಲ್ಲಿ ಒಂದು ವಕ್ರರೇಖೆ ಹೈಪರ್ಬೋಲಾ ಅಂತ ಕರೀತಾರೆ. ಹೈಪರ್ಬೋಲಾ, ಈ ವಕ್ರರೇಖೆ ಹೈಪರ್ಬೋಲಾ. ಅದು ಹೈಪರ್ಬೋಲಾ ಹೇಗೆ ಫಾರ್ಮ್ ಮಾಡೋದು ಅಂದರೆ, ಒಂದು ಸರಳ ರೇಖೆ ತೊಗೊಂಡ್ಬಿಟ್ಟು ಅದನ್ನ ಒಂದು ಅಕ್ಷದ ಸುತ್ತ ತಿರುಗೋ ಹಾಗೆ ಮಾಡಿದ್ರೆ ಹೈಪರ್ಬೋಲಿಕ್ ಸ್ಲಾಟ್. ಹೈಪರ್ಬೋಲಿಕ್ ಸ್ಲಾಟ್ ಇದೆ, ಹೈಪರ್ಬೋಲಾ ಇಸ್ ಫಾರ್ಮ್ಡ್. ಅಂದರೆ ಒಂದು ಸರಳ ರೇಖೆಯಿಂದ ಅಕ್ಷದ ಸುತ್ತ ತಿರುಗಿಸಿ ಹೈಪರ್ಬೋಲಾ ಫಾರ್ಮ್ ಮಾಡೋಕ್ಕೆ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ?